ಇವತ್ತಿನ ವಿಡಿಯೋದಲ್ಲಿ ನಾನು ಶುಂಠಿಯನ್ನ ನಾವು ಯಾವ ರೀತಿ ಬಳಸಬಹುದು, ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಇದೊಂದು ಮನೆಮದ್ದಾಗಿ ಸಹಾಯ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಜೀರ್ಣ ಸಂಬಂಧಿ ಸಮಸ್ಯೆಗಳಿಂದ ಬಳಲ್ತಾ ಇರೋರು, ಹಾಗೇನೆ ಅಜೀರ್ಣ ಸಮಸ್ಯೆ ಇದ್ರೆ, ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ರ ಎಲ್ಲ ಇದ್ರೆ ಕೂಡ ಶುಂಠಿಯನ್ನ ಒಂದು ಮನೆಮದ್ದಾಗಿ ಬಳಸಬಹುದು. ಯಾವುದೇ ಆಹಾರದಲ್ಲಿ ನಾವು ಬಳಸಬಹುದು, ಇಲ್ಲ ಆದ್ರೆ ಶುಂಠಿ ಟೀಯನ್ನ ಕೂಡ ಮಾಡಿ ಕುಡಿಬಹುದು. ಇದರಿಂದಾಗಿ ಅಜೀರ್ಣ ಸಮಸ್ಯೆ ಬೇಗ ದೂರ ಆಗುತ್ತೆ, ಹಾಗೇನೆ ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ರ ಎಲ್ಲ ಇದ್ರೆ ಕೂಡ ಕಡಿಮೆ ಆಗುತ್ತೆ. ಇದರ ಜೊತೆಯಲ್ಲಿ ಕೆಲವೊಬ್ಬರಿಗೆ ಹಸಿವು ಸರಿಯಾಗಿ ಆಗೋದಿಲ್ಲ ಅಲ್ವಾ? ಸೊ ಹಸಿವು ಚೆನ್ನಾಗಿ ಆಗ್ಬೇಕು, ನಾವು ತಿಂದಂತಹ ಆಹಾರ ಕೂಡ ಸರಿಯಾಗಿ ಜೀರ್ಣ ಆಗ್ಬೇಕು ಅಂತಾದ್ರೆ ನಾವು ಶುಂಠಿಯನ್ನ ಬಳಕೆ ಮಾಡಬಹುದು. ಯಾವಾಗ್ಲೂ ಹಸಿವಾಗ್ತಾ ಇಲ್ಲ ಅನ್ನೋರು ವಾರಕ್ಕೆ ಒಂದ್ಸರಿನಾದ್ರೂ ಒಂದು ಅರ್ಧ ಇಂಚ್ ಆಗುವಷ್ಟು ಹಸಿ ಶುಂಠಿನ ಸಣ್ಣಗೆ ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಹಾಗೇನೆ ತಿನ್ನಬಹುದು. ಇದರಿಂದಾಗಿ ಹಸಿವು ಹೆಚ್ಚಿಸೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ. ಇನ್ನು ತುಂಬಾ ಜನ ಲೇಡೀಸ್ಗೆ ಕಾಡುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಪೀರಿಯಡ್ಸ್ ಪೇನ್. ಮುಟ್ಟಿನ ಸಮಯದಲ್ಲಿ ತುಂಬಾ ಹೊಟ್ಟೆ ನೋವು, ಬೆನ್ನು ನೋವು, ಕೈಕಾಲು ಗಂಟುಗಳಲ್ಲೆಲ್ಲ ನೋವು ಇರುತ್ತೆ ಅಲ್ವಾ? ಇದಕ್ಕೆ ಕೂಡ ತುಂಬಾನೇ ಒಳ್ಳೆಯದು. ಹಾಗೇನೆ ಪೀರಿಯಡ್ಸ್ ಟೈಮ್ ಅಲ್ಲಿ ತುಂಬಾ ಹೊಟ್ಟೆ ಉಬ್ರ ತರ ಆಗೋದು, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದು, ತಲೆನೋವು ಬರೋದು ಕೂಡ ತುಂಬಾನೇ ಸಾಮಾನ್ಯ. ಇದೆಲ್ಲವನ್ನ ದೂರ ಇಡೋದಕ್ಕೆ ಶುಂಠಿಯನ್ನ ನಾವು ಬಳಸಬಹುದು. ಶುಂಠಿ ಟೀ ಕೂಡ ಮಾಡಿ ಕುಡಿಬಹುದು. ಇದರಿಂದಾಗಿ ಈ ಸಮಸ್ಯೆಗಳನ್ನೆಲ್ಲ ದೂರ ಇಡಬಹುದು. ಇನ್ನು ಮೈಗ್ರೇನ್ ತಲೆನೋವು ಯಾರಿಗೆ ಇರುತ್ತೆ ಅಂಥವರಿಗೆ ಕೂಡ ಶುಂಠಿ ತುಂಬಾನೇ ಒಳ್ಳೆಯದು. ಆಹಾರದಲ್ಲಿ ಆದಷ್ಟು ಬಳಸಬಹುದು, ಇಲ್ಲ ಆದ್ರೆ ಶುಂಠಿ ಟೀ ಎಲ್ಲ ಕೂಡ ಮಾಡಿ ಕುಡಿಬಹುದು. ಇದರಿಂದಾಗಿ ಮೈಗ್ರೇನ್ ತಲೆನೋವನ್ನ ಕಡಿಮೆ ಮಾಡ್ಕೊಳ್ಳೋಕೆ ತುಂಬಾನೇ ಸಹಾಯ ಆಗುತ್ತೆ. ಇನ್ನು ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗೋದಕ್ಕೆ ಕೂಡ ಈ ಶುಂಠಿ ತುಂಬಾನೇ ಒಳ್ಳೆಯದು. ನಾವು ಶುಂಠಿಯನ್ನ ಆಹಾರದಲ್ಲಿ ಬಳಸಿದ್ರು ಕೂಡ ಸಾಕಾಗತ್ತೆ. ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಅಂತ ಹೇಳಿದ್ರೆ, ಈ ಚಳಿಗಾಲ ಬಂದಾಗ ಅಥವಾ ವೆದರ್ ತುಂಬಾ ಚೇಂಜಸ್ ಎಲ್ಲ ಆಗ್ತಾ ಇದ್ದಾಗ ಶೀತ, ಕೆಮ್ಮು, ಜ್ವರ ಎಲ್ಲ ತುಂಬಾ ಸಾಮಾನ್ಯವಾಗಿ ಕಾಡ್ತಾ ಇರುತ್ತೆ ಅಲ್ವಾ? ತುಂಬಾನೇ ನೆಗಡಿ ಆಗೋದು, ಹಾಗೇನೆ ಕೆಮ್ಮು, ಅದರ ಜೊತೆಯಲ್ಲಿ ಕಫ ಗಟ್ಟಿ ಆಗೋದು, ಜ್ವರ ಬರೋದು ಎಲ್ಲವಕ್ಕೂ ಕೂಡ ಈ ಶುಂಠಿ ಒಂದು ಬೆಸ್ಟ್ ಮನೆಮದ್ದು. ನಾವು ಬೇರೆ ಬೇರೆ ತರದಲ್ಲಿ ಬಳಸಬಹುದು. ಶುಂಠಿ ಟೀಯನ್ನ ಮಾಡಿ ಬಳಸಬಹುದು, ಅಥವಾ ಶುಂಠಿಯ ರಸವನ್ನ ತೆಗೆದು ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನ ಮಿಕ್ಸ್ ಮಾಡಿಕೊಂಡು ಕೂಡ ಬಳಸಬಹುದು, ಅಥವಾ ಯಾವುದೇ ಕಷಾಯ ಎಲ್ಲ ಮಾಡೋದಿದ್ರು ಅದರಲ್ಲೂ ಕೂಡ ಶುಂಠಿಯನ್ನ ನಾವು ಬಳಸಬಹುದು. ಇನ್ನು ಕೆಮ್ಮು ಎಲ್ಲ ತುಂಬಾ ಇದ್ರೆ ಶುಂಠಿಗೆ ಒಂದು 4 ಕಾಳು ಕಲ್ಲುಪ್ಪನ್ನ ಹಾಕೊಂಡು ಕೂಡ ಅಗದು ನುಂಗಬಹುದು. ಈ ತರ ಎಲ್ಲ ಮಾಡೋದ್ರಿಂದ ಶೀತ, ಕೆಮ್ಮು, ಕಫ, ಜ್ವರ ಎಲ್ಲವನ್ನ ಕೂಡ ನಾವು ದೂರ ಇಡೋದಕ್ಕೆ ಇದು ತುಂಬಾನೇ ಸಹಾಯ ಆಗತ್ತೆ. ಇನ್ನು ಯಾರಿಗೆ ಸಂಧಿವಾತ ಅಥವಾ ಗಂಟುಗಳಲ್ಲಿ ನೋವು, ಕೀಲು ನೋವು ಸಮಸ್ಯೆ ಇರುತ್ತೆ, ಜಾಯಿಂಟ್ ಪೇನ್ ಇರುತ್ತೆ, ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು ಈ ಶುಂಠಿ. ಅವರು ಆದಷ್ಟು ಆಹಾರದಲ್ಲಿ ಇದನ್ನ ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಆ ತರ ಮಾಡೋದ್ರಿಂದ, ಶುಂಠಿಯನ್ನ ಸೇವನೆ ಮಾಡೋದ್ರಿಂದ ಈ ಸಂದು ನೋವು ಸಮಸ್ಯೆ ಎಲ್ಲ ದೂರ ಆಗತ್ತೆ. ಥ್ಯಾಂಕ್ ಯು.